ಜೀವನದಲ್ಲಿ ಎಂದೂ ಬಾಡದೇ ಇರುವಂತಹ ಹೂವನ್ನ ಕೊಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ವಿಶ್ ಮಾಡಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ಬನ್ನಿ, ಎಂದೂ ಬಾಡದೇ ಇರುವಂತಹ ಹೂವನ್ನ ತಯಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಹಾಯ್ ಗಿಣಿ, ಹೇಗಿದ್ದೀರಿ ಎಲ್ಲರೂ? ಎಂದೂ ಬಾಡದೇ ಇರುವಂತಹ ಹೂವನ್ನ ತಯಾರು ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತುಗಳು: ನ್ಯೂಸ್ ಪೇಪರ್, 2 ಕಲರ್ ಶೀಟ್, ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ. ನಾನು ಯೆಲ್ಲೋ ಮತ್ತು ರೆಡ್ ಕಲರನ್ನು ತಗೊಂಡಿದ್ದೇನೆ, ನಿಮಗೆ ಕಾಣಿಸ್ಲಿ ಮಾಡಬೇಕಾದ್ರೆ ಅಂತ ಹೇಳಿಬಿಟ್ಟು. ಗಮ್ ಟೇಪು, ಗಮ್ಮು, ಕತ್ರಿ, ಹಾಗೆ ಒಂದು ಪೆನ್, ಬ್ಲ್ಯಾಕ್ ಪೆನ್ ತಗೊಂಡಿದ್ದೇನೆ, ಸ್ಕೆಚ್ ಪೆನ್ನು. ನಿಮ್ಗೆ ಯಾವ್ದು ಬೇಕೋ ಕಲರ್ ಅದನ್ನು ತಗೊಳ್ಳಿ. ಓಕೆ, ಇಷ್ಟು ವಸ್ತುಗಳಿಂದ ಒಂದು ಸುಂದರವಾದಂತಹ ಹೂವು ಬಾಡದೇ ಇರುವಂಥದ್ದು ತಯಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ನಮಗೆ ಬೇಕಿರುವಂಥದ್ದು ಒಂದು ಶೀಟಲ್ಲಿ 1/4 ಭಾಗ ಅಷ್ಟೇ ನಮಗೆ ನ್ಯೂಸ್ ಪೇಪರ್ ಬೇಕು. ಅದನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ರೋಲ್ ಮಾಡ್ಕೋಬೇಕು. ಅದು ಫುಲ್ಲು ಚಿಕ್ಕಾಗಿರಬೇಕು, ಅಲ್ಗಾಡದೆ ಇರೋ ಹಾಗೆ ಆ ಥರ ರೋಲ್ ಮಾಡ್ಕೊಳ್ಳಿ. ನೋಡಿ, ಸಪೋಸ್ ಏನಾದರೂ ಗಟ್ಟಿಯಾಗಿ ರೋಲ್ ಆಗದೆ ಹೋದರೆ ಮತ್ತೆ ಈ ಥರ ಒಸ್ಕೊಳ್ಳಿ. ಈ ಥರ ಫುಲ್ಲು ಒಸ್ಕೊಂಡು ಆನಂತರ ಎಡ್ಜಿಗೆ ಒಂದು ಸ್ವಲ್ಪ ಓಪನ್ ಮಾಡಿಕೊಂಡು ಗಮ್ಮನ್ನು ಹಾಕಿ ಅದನ್ನು ಕೂಡ ಮತ್ತೆ ರೋಲ್ ಮಾಡ್ಕೊಳ್ಳಿ. ಏಕೆಂದರೆ ಮತ್ತೆ ಅದು ಬಿಚ್ಚಬಾರ್ದಲ್ವ, ಅದಕ್ಕೋಸ್ಕರ. ನೋಡಿ ಎಷ್ಟು ಸ್ಟಿಫ್ ಆಗಿದೆ. ಮಕ್ಕಳಿಗೆ ಏಟ್ ಕೊಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಲ್ಲ. ಓಕೆ, ಇವಾಗ ನಾನು ರೆಡ್ ಪೇಪರನ್ನು ತಗೊಂಡಿದ್ದೇನೆ, ಅದನ್ನು ಮಧ್ಯಕ್ಕೆ ಅರ್ಧ ಕಟ್ ಮಾಡ್ಕೋತಾ ಇದ್ದೇನೆ. ಈ ಥರ ಕಟ್ ಮಾಡ್ಕೊಳ್ಳಿ ಪೂರ್ತಿ. ಅರ್ಧ ಶೀಟ್ ಸಾಕು ಈಗ ಸದ್ಯಕ್ಕೆ. ಆಮೇಲೆ ಮತ್ತೆ ಅರ್ಧ ಬೇಕು, ಅದನ್ನು ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿ, ಬಿಸಾಕಕ್ಕೆ ಹೋಗಬೇಡಿ. ಈ ಅರ್ಧ ಶೀಟನ್ನು ನೀವು ಆಗಲೇ ನಾವು ಸ್ಟಿಕ್ ಮಾಡ್ಕೊಂಡ್ವಲ್ಲ, ಆ ಸ್ಟಿಕ್ಕಿಗೆ ಅರ್ಧಕ್ಕೆ ನಾವು ಸುತ್ಕೋಬೇಕು. ಅದನ್ನು ಕರೆಕ್ಟಾಗಿ ಮೊದಲು ಹೆಂಗೆ ಅಳತೆ ಮಾಡ್ಕೊಂಡಲ್ಲ ಹಾಗೆ ಅಳತೆ ಮಾಡಿಕೊಂಡು ಒಂದು ಸೈಡ್ನ ಒಂದು ಸ್ವಲ್ಪ ತುದಿಗೆ ಗಮ್ಮನ್ನು ಹಾಕ್ಕೊಳ್ಳಿ. ಅದನ್ನು ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಂಡ್ಮೇಲೆ ಅದು ಬಿಚ್ಕೋಬಾರ್ದು ಅಲ್ವಾ, ಅದಕ್ಕೋಸ್ಕರ ಒಂದು ತುದಿಗೆ ನೀವು ಗಮ್ಮನ್ನು ಹಾಕ್ಕೊಂಡು ರೋಲ್ ಮಾಡ್ಕೊಳ್ಳಿ. ಇದು ಕೂಡ ಟೈಟಾಗಿ ಬರಬೇಕು. ನೋಡಿ, ಈ ಥರ ಫುಲ್ಲು ಟೈಟಾಗಿ ಕುತ್ಕೋಬೇಕು. ಸಪೋಸ್ ಏನಾದರೂ ಫುಲ್ಲು ಟೈಟಾಗಿ ಆಗಲಿಲ್ಲ ಅಂತ ಅಂದರೆ ಈ ಥರ ರೋಲ್ ಮಾಡ್ಕೊಳ್ಳಿ, 1-2 ಸುತ್ತು ಈ ಥರ ಉಸ್ಕೊಂಡ್ರೆ ಆಗುತ್ತೆ. ನಂತರ ಇದಕ್ಕೂ ಕೂಡ ತುದಿಗೆ ಗಮ್ಮನ್ನು ಹಾಕ್ಕೊಂಡು ರೋಲ್ ಮಾಡ್ಕೋಬೇಕು. ಈ ಥರ ರೋಲ್ ಮಾಡ್ಕೊಂಡು 1-2 ಸಲ ಈ ಥರ ಒಸ್ಕೊಂಡ್ರೆ ಸಾಕು, ರೋಲ್ ಆಗುತ್ತೆ. ಅದು ಎಲ್ಲೂ ಕೂಡ ಬಿಚ್ಕೊಳ್ಳೋದಿಲ್ಲ. ನೋಡಿ, ಈಗ ಬಿಚ್ಕೊಳ್ಳೋದಿಲ್ಲ. ಓಕೆ, ಗಮ್ ಹಾಕಿ ಪೇಸ್ಟ್ ಮಾಡಿದಾಯ್ತು. ಇವಾಗ ಯೆಲ್ಲೋ ಪೇಪರನ್ನು ತೊಗೊಳ್ಳೋಣ. ಅದನ್ನು ಕೂಡ ಅರ್ಧ ಪೇಪರ್ ಬೇಕು, ಅರ್ಧ ಶೀಟ್ ಸಾಕು ಯೆಲ್ಲೋ ಪೇಪರ್. ಇನ್ನು ಅರ್ಧ ಶೀಟ್ ಉಳ್ಕೊಳ್ಳುತ್ತೆ, ಇನ್ನೊಂದು ಹೂ ಮಾಡ್ಕೋಬೋದು ಬೇಕಾದರೆ ನೀವು. ಈಗ ಏನು ಮಾಡಬೇಕು ಅಂದರೆ ಯೆಲ್ಲೋ ಶೀಟನ್ನು ನೀವು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ಮಧ್ಯಕ್ಕೆ ಎಲ್ಲೂ ಕೂಡ ವ್ಯತ್ಯಾಸ ಆಗದೆ ಇರೋ ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ನಂತರ ತುದಿಯಿಂದ ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ಇದರಲ್ಲಿ 3/4 ಭಾಗ ಕಟ್ ಮಾಡ್ಕೋಬೇಕು. ನೋಡಿ, ಇನ್ನು 1/4 ಭಾಗ ಹಾಗೆ ಇಟ್ಕೋಬೇಕು. ಎಲ್ಲಿ ಫೋಲ್ಡ್ ಮಾಡಿದ್ದೀರಲ್ಲ ನೀವು, ಆ ಕಡೆಯಿಂದ ಕಟ್ ಮಾಡ್ಕೋಬೇಕು. ಲಾಸ್ಟ್ ಎಡ್ಜ್ ಇದೆಯಲ್ಲ ಅಲ್ಲಿ ಕಟ್ ಮಾಡ್ಕೋಬಾರ್ದು. ಫೋಲ್ಡ್ ಮಾಡಿರೋ ಕಡೆಯಿಂದ 3/4 ಭಾಗ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಅಂಥದ್ದು ಎಲ್ಲವೂ ಕೂಡ ಒಂದೇ ಅಳತೆನಲ್ಲಿ ಇರಬೇಕು. ನೋಡಿ, ಈಗ ಪೂರ್ತಿ ಶೀಟನ್ನು ಕಟ್ ಮಾಡ್ಕೋಬೇಕು. ನೋಡಿ, ಎಲ್ಲವೂ ಕಟ್ ಮಾಡ್ಕೊಳ್ಳೋಣ. ಈಗ ಒಂದೇ ಅಳತೆನಲ್ಲಿ ಇರಬೇಕು. ಒಂದೇ ಅಳತೆನಲ್ಲಿ ಇದ್ದಾಗ ಮಾತ್ರನೇ ಅದು ಚೆನ್ನಾಗಿ ಹೂ ಬರೋದಕ್ಕೆ ಸಾಧ್ಯ. ಕಟ್ ಮಾಡ್ಕೊತಾ ಇದ್ದೀವಿ. ಈಗ ಎಲ್ಲವೂ ಕಟ್ ಮಾಡ್ಕೊಳ್ಳೋಣ. ನೋಡಿ, ಆಮೇಲೆ ಕಟ್ ಮಾಡ್ಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನೋಡಿ, ಒಂಥರ ತೋರಣ ಥರ ಕಾಣಿಸ್ತಾ ಇದೆ ಅಲ್ಲ, ಯುಗಾದಿ ಹಬ್ಬಕ್ಕೆ ಕಟ್ತೀವಲ್ಲ ತೋರಣ ಬಾಗಿಲಿಗೆ, ಆ ಥರ ಕಾಣಿಸ್ತಾ ಇದೆ. ಓಕೆ, ಇದನ್ನು ಈಗ ನಾವು ಏನು ಮಾಡಬೇಕಂದ್ರೆ, ಆಗಲೇ ಕಡ್ಡಿ ಮಾಡ್ಕೊಂಡ್ವಲ್ಲ, ಆ ಕಡ್ಡಿಯನ್ನು ಎತ್ಕೊಳ್ಳಿ. ಆ ಕಡ್ಡಿಯನ್ನು ಎತ್ಕೊಂಡು ಅದಕ್ಕೆ ಸುತ್ತಬೇಕು. ಇವಾಗ 3 ಇಂಚಿನ ಗಮ್ ಟೇಪನ್ನು ತಗೊಳ್ಳಿ. ಅದರಲ್ಲಿ 1 ಇಂಚನ್ನು ಈ ಆಳೆಗೆ ಅಂಟಿಸ್ಬೇಕು. ಏಕೆ, ಎಲ್ಲಿ ಬಿಟ್ಕೊಂಡಿದ್ದೀರಲ್ಲ ಕಟ್ ಮಾಡ್ದಲೆ ಅಲ್ಲಿ ಅಂಟಿಸ್ಬೇಕು. ನಂತರ ಉಳಿದಂಥ ತುದಿಯನ್ನು ರೋಲ್ ಮಾಡಬೇಕು. ಈ ಥರ ನೋಡಿ, ರೋಲ್ ಮಾಡಬೇಕು. ರೋಲ್ ಮಾಡಿಕೊಂಡು ಅದನ್ನು ಕೂಡ ಆ ಪೇಪರ್ ಸಮೇತ ಸುತ್ಕೊಬರ್ಬೇಕು. ನೋಡಿ, ಈ ಥರ ಹಿಂಗೆ ಸುತ್ತುತ್ತಾ ಅದು ಮೊಗ್ಗಾಗುತ್ತೆ. ಆ ನಂತರ ಒಂದು ಸ್ವಲ್ಪ ಹರಳಿರೋ ಹೂ ಆಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂತು ನೋಡಿ, ಆಲ್ರೆಡಿ ಹೂ ಹರಳಿರೋ ಹೂ ಬಂತು. ನೋಡಿ, ಆಗಲೇ ಮೊಗ್ಗು ಬಂತು, ಇವಾಗ ಹರಳಿರೋ ಅಂಥ ಹೂ ಬಂತು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಪೂರ್ತಿ ಸುತ್ತಬೇಕು. ಪೂರ್ತಿ ಸುತ್ತಿದ ನಂತರ ಅದು ಮೊಗ್ಗು ಒಂದು ಸ್ವಲ್ಪ ಲೈಟಾಗಿ ಹೂವಿನ ಎಲೆಗಳು ಆಗುತ್ತೆ, ಚೆನ್ನಾಗಿರುತ್ತೆ. ಈಗ ಎಲ್ಲವೂ ಸುತ್ತಿದ ನಂತರ ಮತ್ತೆ ಗಮ್ ಟೇಪಿಂದ ನಾವು
ಅದನ್ನು ಸುತ್ತಬೇಕು. ಈಗೆಲ್ಲವೂ ಕೂಡ ಸುತ್ತಕೊಂಡಿದ್ದೀವಿ ಆಲ್ಮೋಸ್ಟ್ ಅಲ್ಲ, ನೋಡಿದ್ರಾ? ಓಕೆ, ಸುತ್ತಿದ್ದಾಯಿತು. ಇವಾಗ ಗಮ್ ಟೇಪಿಂದ ಅದು ಬಿಚ್ಕೊಂಡೇ ಇರೋ ಹಾಗೆ ಸುತ್ತಬೇಕು. ಅಂದರೆ ಒಂದು ಸ್ವಲ್ಪ ಕಡ್ಡಿಗೂ ತಾಕಬೇಕು ಗಮ್ ಟೇಪು, ಇನ್ನೊಂದು ಸ್ವಲ್ಪ ಶೀಟ್ಗೂ ಕೂಡ ತಾಕಬೇಕು. ಆದಷ್ಟು ತಾಕೋ ಹಾಗೆ ಒಂದು ರೋಲು ಒಂದು ಸುತ್ತು ಅಥವಾ 2 ಸುತ್ತು ಸುತ್ತಿದ್ರೆ ಸಾಕು, ಅದು ಬಿಚ್ಕೊಳ್ಳೋದಿಲ್ಲ. ನೋಡಿ, ರೆಡ್ ಪೇಪರನ್ನು ತಗೊಳ್ಳೋಣ. ಉಳಿದಿತ್ತಲ್ಲ ಅರ್ಧ, ಆ ರೆಡ್ ಪೇಪರನ್ನು ತಗೊಂಡು ಮಧ್ಯಕ್ಕೆ ಮಡ್ಚಿಕೊಂಡು ಅದನ್ನು ಕೂಡ ನಾವು ಎಲ್ಲೋ ಪೇಪರ್ ಹೇಗೆ ಕಟ್ ಮಾಡ್ಕೊಂಡಿದ್ವಲ್ಲ ಫೋಲ್ಡ್ ಮಾಡಿರೋ ಕಡೆಯಿಂದ ಅದೇ ಥರ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಮುಕ್ಕಾಲು ಭಾಗ ಮಾತ್ರ ಕಟ್ ಮಾಡ್ಕೋಬೇಕು, ಕಾಲು ಭಾಗ ಹಾಗೆ ಇಟ್ಕೋಬೇಕು. ನೋಡಿ, ಆ ಕಡೆ ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಏನು ಓಪನ್ ಇದೆಯಲ್ಲ ಅಲ್ಲಿ ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಈ ಕಡೆ ಮಾತ್ರ ಕಟ್ ಮಾಡ್ಕೋಬೇಕು. ಪೂರ್ತಿ ಎಲ್ಲನೂ ಕೂಡ ಒಂದೇ ಸೈಜ್ಗೆ ಈಗ ಕಟ್ ಮಾಡ್ಕೊಳ್ಳೋಣ. ಎಲ್ಲವೂ ಕೂಡ ನೋಡ್ಕೊಳ್ಳಿ, ಒಂದ್ಸಲ ಕಟ್ ಮಾಡಬೇಕಾದ್ರೆ ಅದು ಸಡನ್ನಾಗಿ ಹೋಗ್ಬಿಡುತ್ತೆ ಮುಂದಕ್ಕೆ. ಕರೆಕ್ಟಾಗಿ ಒಂದೇ ಸೈಜ್ಗಿದ್ರೇ ಅದು ಹೂ ಚೆನ್ನಾಗಿ ಬರುವಂಥದ್ದು. ಓಕೆ, ಈಗ ಎಲ್ಲವೂ ಕೂಡ ಆಲ್ಮೋಸ್ಟ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಕಟ್ ಮಾಡ್ಕೊಂಡಿದ ನಂತರ ಹೇಗೆ ಕಾಣಿಸುತ್ತೆ ನೋಡಿ. ನೋಡಿ, ಈ ಥರ ಚೆನ್ನಾಗಿ ಕಾಣುತ್ತೆ. ಓಕೆ, ಇದನ್ನು ಕೂಡ ನಾವೀಗ ಎಲ್ಲೋ ಏನು ಹೂ ಮಗ್ಗು ಮಾಡ್ಕೊಂಡ್ವಲ್ಲ ಅದರ ಸುತ್ತ ಸುತ್ತಬೇಕು. ಇವಾಗ ಮೊದಲು ಹೇಗೆ ನಾವು ಎಲ್ಲೋ ಶೀಟ್ಗೆ ಮಾಡ್ಕೊಂಡ್ವಲ್ಲ ಅದಕ್ಕೆ 3 ಇಂಚಿನ ಗಮ್ ಟೇಪನ್ನು ತಗೊಳ್ಳೋಣ. 1 ಇಂಚನ್ನು ಅದಕ್ಕೆ ಅಂಟಿಸಿ, ನಂತರ ಉಳಿದಂಥ 2 ಇಂಚನ್ನು ನಾವು ಹಾಗೆ ಫ್ರೀಯಾಗಿ ಬಿಟ್ಕೊಂಡು ಇವಾಗ ಇದರ ಸುತ್ತ ಸುತ್ತಬೇಕು. ಅದು ಒಂದು ಸ್ವಲ್ಪ ಎಲ್ಲೋ ಕಮ್ ಗ್ರೀನಿಶ್ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ಬಟ್ ನಾನು ತೊಗೊಂಡಿದ್ದು ಎಲ್ಲೋ, ಆದರೆ ಇಲ್ಲಿ ಎಲ್ಲೋ ಕಮ್ ಗ್ರೀನಿಶ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಓಕೆ, ಪೂರ್ತಿ ಸುತ್ತಬೇಕು, ಎಲ್ಲವೂ ಕೂಡ ಸುತ್ತಬೇಕು. ಇವಾಗ ಹರಳಿರೋ ಅಂಥ ಹೂ ಆಗುತ್ತೆ. 2 ಸುತ್ತಿದ ನಂತರ ಕಾಂಟ್ರಾಸ್ಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹೂ ಮಾಡಿದ್ಮೇಲಂತೂ ತುಂಬ ಸೊಗಸಾಗಿ ಕಾಣಿಸುತ್ತೆ. ನೀವು ಯಾರಿಗಾದರೂ ಬರ್ತ್ಡೇಗೆ ಅಥವಾ ಏನಾದರೂ ಫಸ್ಟ್ ಟೈಮ್ ಮೀಟ್ ಆಗಬೇಕಾದ್ರೆ ಅಥವಾ ಏನಾದರೂ ಫಂಕ್ಷನ್ಗಳಲ್ಲಿ ಕೊಡಬೇಕಾದ್ರೂ ಕೂಡ ಇದನ್ನು ಕೊಡ್ಬೋದು. ಖಾಲಿ ಕೈಯಲ್ಲಿ ಹೋಗಿ ವಿಶ್ ಮಾಡೋದಕ್ಕಿಂತ ಇದೊಂದು ಹೂ ಕೊಟ್ಟರೆ ಒಂಥರ ಕ್ರಿಯೇಟಿವಿಟಿಯಾಗಿ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಕೂಡ ಬಿಚ್ಕೊಳ್ತಾ ಇರೋ ಹಾಗೆ ಗಮ್ ಟೇಪ್ ಹಾಕಿ ಸುತ್ತಬೇಕು ಲಾಸ್ಟಿಗೆ. ನೋಡಿ, ಈ ಥರ ಗಮ್ ಟೇಪ್ ಹಾಕಿ ಸುತ್ತಿದ್ರೆ ಅದು ಬಿಚ್ಕೊಳ್ಳೋದಿಲ್ಲ ಪೂರ್ತಿ. ಈ ಥರ ಸುತ್ತಿದ್ರೆ ಆಯಿತು. ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೇನೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಂದ್ರೆ ನೋಡಿದ್ರೆ ವಾವ್, ರಿಯಲಿ ವೆರಿ ನೈಸ್. ಅದು ಸೇಮ್ ಮೊಗ್ಗು ಹರಳಿರೋ ಹೂ ಥರನೇ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗಂತೂ ನೀವು ಹೋಗಬೇಕಾದ್ರೆ ಏನಾದರೂ ಕೊಡಬೇಕಾದ್ರೆ ಇದನ್ನು ಕೂಡ ಜೊತೆಯಲ್ಲಿ ಕೊಡಿ, ತುಂಬ ಚೆನ್ನಾಗಿ ಖುಷಿ ಆಗ್ತಾರೆ ಅವರು. ನಾನು ಟೀಚರ್ಸ್ ಡೇಗೆ ನಮ್ಮ ಪಾಪಗೆ ಮಾಡಿಕೊಟ್ಟಿದ್ದೆ, ತೊಗೊಂಡೋಗಿ ಟೀಚರ್ಸ್ ಕೊಟ್ಟಿದ್ಲು. ಅವರಂತೂ ಫುಲ್ಲು ಖುಷಿ ಆಗಿಬಿಟ್ಟಿದ್ರು. ನಂತರ ಈಗ ನಾನು ಬರ್ತ್ಡೇಗಂತ ಮಾಡ್ತಾ ಇದ್ದೇನೆ ಮಗುಗೆ ಕೊಡಲಿಕ್ಕೋಸ್ಕರ. ಹಾಗೆ ನಿಮಗೆ ಈ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೇನೆ. ನಾನು 2 ಹೂ ಮಾಡ್ಕೊಂಡಿದ್ದೇನೆ, 2 ಹೂವನ್ನು ಈಗ ತೋರಿಸ್ತೇನೆ. ನೋಡಿ, 2 ಕೂಡ ತುಂಬ ಚೆನ್ನಾಗಿದ್ದಾವೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ನಾನು ಹ್ಯಾಪಿ ಬರ್ತ್ಡೇ ಅಮ್ಮು ಅಂತ ಕೂಡ ಬರಿತೇನೆ. ಈಗ ನೀವು ಕೂಡ ನಿಮಗೆ ಏನು ಬರಿಬೇಕು ಅನಿಸುತ್ತೋ ಅದನ್ನು ಬರಿಬೋದು. ಓಕೆ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ. ನೋಡಿ, ಹ್ಯಾಪಿ ಬರ್ತ್ಡೇ ಅಮ್ಮು ಅಂತ ಕ್ರಾಸಾಗಿ ಬರಿತಾ ಇದ್ದೀನಿ. ಅದನ್ನು ತಿರುಗಿಸಿ ನೋಡಬೇಕು. ನೀವು ಕೂಡ ಏನಾದರೂ ಟೆಕ್ನಿಕ್ ಇದೇ ಥರ ಯೂಸ್ ಮಾಡಿ ಬರ್ತು ಏನಾದರೂ ಕೊಡಿ, ಖುಷಿ ಆಗ್ತಾರೆ. ಒಂದು ಅಟ್ಲೀಸ್ಟ್ ನೀವು ಕೊಟ್ಟಿರೋ ಗಿಫ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ 1 ನಿಮಿಷ 2 ನಿಮಿಷ ನೋಡ್ತಾರೆ, ಒಂಥರ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಯಾವಾಗಲೂ ಕೊಂಡ್ಕೊಂಡು ಹೋಗಿ ಕೊಡೋದಕ್ಕಿಂತ ಇದೊಂಥರ ಕ್ರಿಯೇಟಿವಿಟಿ ಅಲ್ಲ, ಅದಕ್ಕೋಸ್ಕರ ಈ ಥರದ್ದು ಏನಾದರೂ ಮಾಡಿಕೊಡಿ. ಮಕ್ಕಳಲ್ಲಿ ಒಂದು ಒಳ್ಳೆ ಕ್ರಿಯೇಟಿವಿಟಿ ಉಂಟಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟು. ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಬಾಯ್.
Up is down, what's left is right. Chasing stars and holding you. I can't see the end, but we'll see it through.